ಹಲೋ ನಮಸ್ತೆ. ಕನ್ನಡ ಲೋಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ತುಂಬ ದಿನ ಆಯಿತು ನಾನು ಲಾಗೇ ಆಗ್ತಿಲ್ಲ, ಒಂದು ವಿಡಿಯೋನೂ ಅಪ್ಡೇಟ್ ಮಾಡಲಿಲ್ಲ. ಇಂಟ್ರಡಕ್ಷನ್ ವಿಡಿಯೋ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಇಂಟ್ರಡಕ್ಷನ್ ವಿಡಿಯೋ, ಅದಾದಮೇಲೆ ಇದು ಒಂದೇ ಒಂದು ಡೈಲಿ ಲಾಗ್ ಕುಕ್ಕಿಂಗಿಂದು ಹಾಕಿದ್ದೆ ಅಷ್ಟೇ. ಅದಾದಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಇಬ್ಬರು ಮಕ್ಕಳಿರೋದ್ರಿಂದ ಅವ್ರನ್ನ ನೋಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಆಗೋಗುತ್ತೆ. ಹಾಗಾಗಿ ಮಾಡೋದಕ್ಕೆ ಆಗಲಿಲ್ಲ. ತುಂಬ ದಿನ ಆಯಿತು, ಮತ್ತೆ ಸ್ಟಾರ್ಟ್ ಮಾಡೋಣ, ಹಾಕೋಣ, ಡೈಲಿ ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಇನ್ನು ಗುರುವಾರ ಬೇಗನೆ ಎದ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು ಗುರುವಾರ ಅಂತ ಹೇಳ್ಬಿಟ್ಟು, ಹಾಗಾಗಿ ಬೇಗ ಇದ್ದೆ. ಅದರಲ್ಲೂ ಮಕ್ಕಳು ಕೂಡ 8:30ಗೆ ಸ್ಕೂಲಿಗೆ ಹೋಗ್ತಾರೆ. ಇಷ್ಟು ದಿನ ದೊಡ್ಡೋಳು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ, ಅವಳಿಗೆ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಅವಳಿಗೆ ಸ್ಕೂಲಿಗೆ ಜಾಯಿನ್ ಕೂಡ ಮಾಡಿಸಿರಲಿಲ್ಲ ನಾವು. ಇವತ್ತು ಹೋಗಿ ಜಾಯಿನ್ ಮಾಡಿಸ್ಬೇಕು. ಇವತ್ತು ಜಾಯಿನ್ ಮಾಡಿಸಿ ಇವಾಗಿಂದ ಕಳಿಸೋಣ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವಳು ಡಾಕ್ಟರ್ ಹೇಳಿದರು 3 ಮಂತ್ ಬೆಡ್ ರೆಸ್ಟ್ ತೊಗೋಬೇಕು ಅವಳು ಅಂತೇಳಿ. ಅವಳು ಸ್ವಲ್ಪ ರಾಡ್ ಹಾಕಿದ್ರು, ಕಾಲು ಬೋನ್ ಕಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಚಿಕ್ಕವಳು ಒಬ್ಬಳೇ ಸ್ಕೂಲಿಗೆ ಹೋಗ್ತಾ ಇದ್ಲು, ದೊಡ್ಡವಳು ಹೋಗ್ತಾ ಇರಲಿಲ್ಲ. ಹಾಗಾಗಿ ಬನ್ನಿ ಇವತ್ತು ಸ್ಕೂಲಿಗೂ ಕೂಡ ಅವಳು ಜಾಯಿನ್ ಮಾಡಿಸಿ, ಅದಾದಮೇಲೆ ಇವತ್ತೇ ಬೆಳಗ್ಗೆ ಏನು ಮಾಡಿದ್ದೆಪ್ಪ ಅಂದರೆ ಟಿಫನ್ನಿಗೆ ನಾನು ಚಿತ್ರಾನ್ನ ಮಾಡಿದ್ದೆ. ಇನ್ನು ಮಧ್ಯಾಹ್ನ ಏನಾದರೂ ಅನ್ನ ಸಾಂಬಾರು, ಸೊಪ್ಪಿನ ಸಾಂಬಾರು ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇನ್ನು ಬೆಳಿಗ್ಗೆ ಎಲ್ಲ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಇನ್ನು ಪೂಜೆ ಎಲ್ಲ ಮಾಡಿದ್ದೀನಿ ಗುರುವಾರ. ಇನ್ನು ಇದೆಲ್ಲ ಆಯಿತು. ಇನ್ನು ನಿಮ್ಮ ಹತ್ರ ಏನು ಹೇಳ್ಕೊಬೇಕಂದ್ರೆ, ನಾನು ಮೀಶೋಯಿಂದ ಒಂದು ಜೀನ್ಸ್ದು ಟಾಪ್ ತೊಗೊಂಡಿದ್ದೆ, ಅಂದರೆ ಕುರ್ತಾ ಥರನೇ ಬರುತ್ತೆ, ತುಂಬಾ ಚೆನ್ನಾಗಿದೆ ಮೀಶೋಲ್ಲಿ. ಅದನ್ನು ತೊಗೊಂಡಿದ್ದೆ, ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಇನ್ನು ದೀಪಾವಳಿಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ಇನ್ನು ಬಟ್ಟೆಗಳೆಲ್ಲ ತೊಗೊಂಡಿಲ್ಲ ಹಬ್ಬಕ್ಕೆ ನಾವೇನು. ಇದೊಂದು ಟಾಪ್ ನೋಡಿದ್ದೆ, ತುಂಬಾ ಚೆನ್ನಾಗಿತ್ತು ಅಂತೇಳಿ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು, ಮೀಶೋದಲ್ಲಿ ತರಿಸ್ಕೊಂಡಿದ್ದು ಜೀನ್ಸ್ ಟಾಪು. ತುಂಬ ಕ್ವಾಲಿಟಿ ಎಲ್ಲ ಮಸ್ತಿದೆ, ನಿಜವಾಗ್ಲೂ ಸಾಫ್ಟ್ ಇದೆ, ಚೆನ್ನಾಗಿದೆ. ಜೀನ್ಸ್ ಮೇಲೆ ಹಾಕೊಳೋದಕ್ಕೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು 350 ಸಮಥಿಂಗ್ ಏನೋ ಇದೆ, ಮೀಶೋದಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ಬೇಕಾದರೆ ನಾನು ವೇರ್ ಮಾಡಿ ತೋರಿಸ್ತೀನಿ. ಮಸ್ತಿದೆ ಈ ಡ್ರೆಸ್ ಬಂದುಬಿಟ್ಟು, ನೋಡ್ಬೋದು. ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಒಂಥರ ಕಾಟನ್ ಮಿಕ್ಸ್, ಇದು ಕಾಟನ್, ಇದು ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಯಾರಿಗೆಲ್ಲ ಇದು ಜೀನ್ಸ್ ಇದು ಏನು ಟಿ ಶರ್ಟ್ ಎಲ್ಲ ಹಾಕೊಳೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಅದರಲ್ಲೂ ನಮ್ಮಂಥವ್ರಿಗೆ ಮಕ್ಕಳಾದ್ಮೇಲೆಲ್ಲ ಟಿ ಶರ್ಟ್ ಎಲ್ಲ ಹಾಕೊಳೋದಕ್ಕೆ ಹೊಟ್ಟೆ ಎಲ್ಲ ಕಾಣಿಸ್ತಾ ಇರುತ್ತೆ, ಹಾಗಾಗಿ ಅದೆಲ್ಲ ಹಾಕೋಳಕ್ಕೆ ಇಷ್ಟ ಇಲ್ಲದರು ಈ ಥರದ್ದು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ, ಕಡಿಮೆ ರೇಟ್, 350 ಅಷ್ಟೇ ಇದ್ರು ಅನಿಸುತ್ತೆ. ಅದರಲ್ಲಿ ತುಂಬ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ, ಬೇಕಿದ್ರೆ ನಾನು ಲಿಂಕ್ ಸೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನನ್ನ ವೀಡಿಯೋಸಿಗೆ ಪ್ಲೀಸ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗಾದರೆ ನನಗೆ ನೆಕ್ಸ್ಟ್ ವೀಡಿಯೋಗೆ ಯಾವ ಥರ ಏನು ಅಂತ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನನಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು, ತಪ್ಪಿದರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಈ ಥರ ಹೇಳಿ. ನೀವು ಹೇಳಿದರೆ ತಾನೇ ನನಗೆ ಗೊತ್ತಾಗೋದು ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಈ ಟಾಪ್ ಬಗ್ಗೆ ತುಂಬಾ ಚೆನ್ನಾಗಿದೆ ನೋಡಿ. ಇನ್ನು ನಾನು ಮಕ್ಕಳಿಗೂ ಕೂಡ ತೊಗೊಂಡಿದ್ದೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಮಕ್ಕಳಿಗೂ ಕೂಡ ಫ್ರಾಕ್ ಎಲ್ಲ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದ್ದಾವೆ. ಇದು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಇಲ್ಲಿ ನಮ್ಮದು ಹೊರಗಡೆ ಅದು ಕೇರ್ಪುರ ಮೇಲೆ ನಮ್ಮ ಮನೆ ಹತ್ರನೇ ಅಂಗಡಿ ಇದೆ, ಅಲ್ಲಿ ಹೋಗಿ ತೊಗೊಂಡಿದ್ದು ಮಕ್ಕಳಿಗೆ. ಜಸ್ಟ್ ಇದು ಡೈಲಿ ಯೂಸ್ ಥರ ಇರಲಿ ಅಂತ ಹೇಳಿ ತೊಗೊಂಡಿದ್ದೆ. ಸ್ಕೂಲಿಗೂ ಕೂಡ ಹಾಕೊಂಡು ಹೋಗೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 3 ಜೊತೆ ತೊಗೊಂಡಿದ್ದೀನಿ ಮಕ್ಕಳಿಗೆ. ಚಿಕ್ಕವಳಿಗೆ ಯಾವ ಡ್ರೆಸ್ ಬೇಕಾದ್ರೂ ಆಗೋಗ್ಬಿಡುತ್ತೆ, ಫ್ರಾಕು ಎಲ್ಲ. ನಾನು ದೊಡ್ಡವಳಿಗೆ ತೊಗೊಳೋದು ಸ್ವಲ್ಪ ತುಂಬ ಕಷ್ಟ, ಅವಳು ಸಣ್ಣ ಇದ್ದಾಳೆ, ಯಾವ ತಂದರೂ ಲೂಸ್ ಆಗಿ ಹೋಗ್ಬಿಡುತ್ತೆ. ಚಿಕ್ಕವಳಿಗಾದರೆ ಯಾವ ತಂದರೂ ಕರೆಕ್ಟಾಗಿ ಹೋಗ್ಬಿಡುತ್ತೆ. ದೊಡ್ಡವಳಿಗೆ ತರೋದೇ ನನಗೆ ದೊಡ್ಡ ತಲೆನೋವು ಅನಿಸ್ಬಿಡುತ್ತೆ. ಅವಳು ಸಣ್ಣ ಇದ್ದಾಳೆ, ಯಾವ ತಂದರೂ ಲೂಸ್ ಆಗುತ್ತೆ, ಯಾವ ತಂದರೂ ಲೂಸ್ ಆಗುತ್ತೆ. ಇಷ್ಟು ತಂದಿದ್ದೀನಿ. ಇದು ನಮ್ಮ ದೊಡ್ಡೋಳಿಗೆ ಅಂತ ತೊಗೊಂಬಂದೆ ಜೀನ್ಸು, ಆದರೆ ಅವಳಿಗೆ ಲೂಸ್ ಆಗುತ್ತೆ, ಚಿಕ್ಕವಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇನ್ನು ಇದನ್ನು ನಿಮ್ಮ ಬಟ್ಟೆ ಎಲ್ಲ ನಿಮ್ಮ ಜೊತೆ ಇದು ತೊಗೊಂಡಿರೋದು ಶೇರ್ ಮಾಡಬೇಕು ಅನ್ನಿಸ್ತಾ, ಹಾಗಾಗಿ ಶೇರ್ ಮಾಡಿದ್ದೀನಿ.
ಇನ್ನು ನಾನು ಬಟ್ಟೆ ಎಲ್ಲ ಇದು ಚಿಕ್ಕಪೇಟೆಯಲ್ಲಿ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ, ತೊಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ನಾವು ಹೋಗಿದ್ದು ಸ್ಯಾಟರ್ಡೇ ಹೋಗಿದ್ವಿ, ಸ್ಯಾಟರ್ಡೇ ಹೋಗಿದ್ವಿ ನಾವು, ನೋಡ್ಕೊಂಬರೋಣ ಹೇಗಿರುತ್ತೆ ಏನು ಅಂತ. ನಾನು 8 ವರ್ಷ ಆಯಿತು ಬೆಂಗಳೂರಿಗೆ ಬಂದು, ಒಂದ್ಸಲಿನ ಚಿಕ್ಕಪೇಟೆಗೆ ಹೋಗಿರಲಿಲ್ಲ, ಹಾಗಾಗಿ ಹೋಗಿ ಬರೋಣ ಅಂತ ಹೋಗಿದ್ವಿ. ಯಪ್ಪ ತುಂಬಾ ರಶ್ ಅಂದರೆ ತುಂಬಾ ರಶ್ ಇತ್ತು. ಹೆಂಗಪ್ಪ ತೊಗೊಳೋದು ಅನ್ನಂಗೆ ಆಗ್ಬಿಡ್ತು. ಅಲ್ಲಿ ಹೋಗಿ ಸಾಕಾಗೋಯ್ತು, ಯಾಕನ ಹೋಗಿದ್ದೀವೋ ಅನ್ನೋಂಗೆ ಆಗ್ಬಿಡ್ತು. ಅದರಲ್ಲೂ ನಾವು ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ನಾವೇನು ತೊಗೊಂಡ್ಲೇ ಇಲ್ಲ, ಹಾಗೆ ಬಂದುಬಿಟ್ವಿ. ಎರಡೇ ನಾನು ಪ್ಯಾಂಟ್ ತೊಗೊಂಡೆ, ಅಷ್ಟು ಬಿಟ್ಟರೆ ಬೇರೆ ಏನು ತೊಗೊಳ್ಲಿಲ್ಲ. ಬಟ್ ನನಗೆ 2 ಟಾಪ್ ತೊಗೊಂಡಿದ್ದೀನಿ, 2 ಪ್ಯಾಂಟ್ ತೊಗೊಂಡೆ ಡೈಲಿ ಯೂಸಿಗೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದ್ದಾವೆ. ಬಟ್ ಏನಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಾರ್ದು, ನಾವೇ ಹೋಗ್ಬೇಕು. ಹಂಗಾದರೆ ಅಷ್ಟೇ, ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಕ್ಯಾರಿ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ. ಮತ್ತು ಅಪ್ಪ ಚಿಕ್ಕಪೇಟೆ ಸವಾಸನೆ ಬೇಡ ಅಂದ್ಕೊಂಡ್ಬಿಟ್ಟೆ. ಅದರಲ್ಲೂ ಯಾರಾದರೂ ಹೋಗಬೇಕು ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗ್ಬೇಡಿ, ಹೆವಿ ರಶ್ ಇರುತ್ತೆ. ನಾವೇನು ತೊಗೊಳೋದಕ್ಕೆ ಆಗಲಿಲ್ಲ. ಅದರಲ್ಲೂ ಈ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ತಪ್ಪ ಎಲ್ಲನೂ ಮಿಸ್ ಆಗಿಬಿಡ್ತಾರೇನೋ ಅನ್ನೋಷ್ಟು ಭಯ ಇರುತ್ತೆ. ನಾನು ರಶ್ ಇರುತ್ತೆ ಅಂತ ಅಂತಿದ್ರಲ್ವ, ನಾನು ಅಷ್ಟು ರಶ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಾಪಟ್ಟೆ ರಶ್ಶು, ಕಾಲಿಡೋದು ಕೂಡ ಜಾಗ ಇರಲ್ಲ. ಇನ್ನು ವೆಹಿಕಲ್ ಎಲ್ಲ ತೊಗೊಂಡು ಒಳಗಡೆ ಹೋಗ್ಬಿಟ್ರೆ ಬರೋದಕ್ಕೆ ಆಗೋದಿಲ್ಲ ನಮಗೆ, ಅಷ್ಟು ರಶ್ ಇತ್ತು ಚಿಕ್ಕಪೇಟೆಯಲ್ಲಿ. ಇನ್ನು ನಾವೇನು ತೊಗೊಳ್ಲಿಲ್ಲ, ಅದೇ ವಾಪಸ್ ಬಂದ್ರಿ. ಎಲ್ಲರೂ ಚಿಕ್ಕಪೇಟೆ ಅಂತಾರ ಅಂತ ಅಷ್ಟೇ ನಾನು ಹೋಗಿದ್ದು, ನೋಡೋಣ ಯಾವತ್ತೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಶಿವಾಜಿನಗರಕ್ಕೆ ಹೋಗಿ ಶಾಪಿಂಗ್ ಮಾಡಿದ್ವಿ. ಅಂದರೆ ಮದುವೆಗಿನ ಮುಂಚೆ ನಾನು ನನ್ನ ತಂಗಿ ಇಬ್ಬರು ಹೋಗಿ ಶಾಪಿಂಗ್ ಮಾಡ್ತಾ ಇದ್ವಿ. ಅಲ್ಲಿ ಪರವಾಗಿಲ್ಲ, ಅಷ್ಟೊಂದು ರಶ್ ಇರಲ್ಲ. ಅಲ್ಲೂ ಹೋಲ್ಸೇಲ್ ಥರನೇ ಎಲ್ಲ ಸಿಗುತ್ತೆ ಚೆನ್ನಾಗಿ. ಅಲ್ಲಿ ಹೋಗಿದ್ವಿ, ಚಿಕ್ಕಪೇಟೆಗೆ ಎಂದೂ ಹೋಗಿರಲಿಲ್ಲ, ಹಾಗಾಗಿ ಹೋಗಿದ್ದೆ. ಇಷ್ಟು ಇವತ್ತು ಇಷ್ಟೇ. ಇನ್ನು ನಾನು ಡೈಲಿ ಕುಕ್ಕಿಂಗಿದ್ದು ಯಾವ ಥರ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ, ನೋಡಿ. ಆದಷ್ಟು ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಪ್ಲೀಸ್. ನೀವು ಸಪೋರ್ಟ್ ಮಾಡಿದ್ರೇ ನನಗೆ ಒಳ್ಳೆಯದು. ಏನಂದರೆ ನಾನು ಇಂಡಿಪೆಂಡೆಂಟಾಗಿ ಇರಬೇಕು, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಯೂಟ್ಯೂಬ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಇನ್ನು ಮನೆಯಲ್ಲೇ ಇರ್ತೀನಲ್ಲ, ಮಕ್ಕಳು ಮನೇಲಿ ಹೋದ್ಮೇಲೆ ಏನೂ ಕೆಲಸ ಇರೋದಿಲ್ಲ. ಅಂದರೆ ಕೆಲಸ ಎಲ್ಲ ಬೇಗ ಮುಗಿಸಿ ಒಂದು 2 ಅವರ್ 3 ಅವರ್ಸ್ ಸಿಗುತ್ತೆ, ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನಗೆ ಆದಷ್ಟು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂದರೆ, ಏನಾದರೂ ಇನ್ಫಾರ್ಮೇಷನ್ಸ್ ವಿಡಿಯೋ ಅದೆಲ್ಲ ಬೇಕಿದ್ರೆ, ಅಥವಾ ನಿಮಗೆ ಕುಕ್ಕಿಂಗ್ ವಿಡಿಯೋನೇ ಹಾಕಿ ಅದೆಲ್ಲ ಹೇಳಿದ್ರೆ ನನಗೆ ಎಷ್ಟು ಬರುತ್ತೆ ಅದರಲ್ಲೇ ನಾನು ತೋರಿಸಿ ಕಲಿತು ನಾನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ ಆದಷ್ಟು ಪ್ಲೀಸ್. ಥ್ಯಾಂಕ್ ಯು.